ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂತಹ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಈಗ ಭಾರತದ ನಾಯಕ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಭುಜದ ಗಾಯ ಆಗಿರುವ ಕಾರಣ ಅವರು ಕ್ರಿಕೆಟ್ ಮೈದಾನದಿಂದ ಹೊರಗುಳಿದಿದ್ದಾರೆ ಮತ್ತು ಅವರ ಸ್ಥಾನದಲ್ಲಿ ಈಗ ರಹಾನೆ ಅವರು ಕ್ಯಾಪ್ಟನ್ಸಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಏನಾದರೂ ಭಾರತ ತಂಡಕ್ಕೆ ಒಂದೇನಾದರೂ ಎಫೆಕ್ಟ್ ಆಗುತ್ತಾ? ರಹಾನೆ ಅವರಿಗೆ ಒಂದು ಭಾರತ ತಂಡದಲ್ಲಿ ಕ್ಯಾಪ್ಟನ್ಸಿ ಮಾಡಿ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೂ ಯಾವ ರೀತಿ ಅವರು ಕ್ಯಾಪ್ಟನ್ಸಿಯನ್ನು ನಿರ್ವಹಿಸ್ತಾರೆ ನಮ್ಗೆಲ್ಲರಲ್ಲೂ ಒಂದು ಕುತೂಹಲ ಇದ್ದೇ ಇದೆ. ಸದ್ಯಕ್ಕೆ ಆಸ್ಟ್ರೇಲಿಯಾ ತನ್ನ 4 ವಿಕೆಟ್ಗಳನ್ನ ಕಳ್ಕೊಂಡಿದೆ ಮತ್ತು ಮ್ಯಾಕ್ಸ್ವೆಲ್ ಮತ್ತು ಸ್ಮಿತ್ ನಡುವೆ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಬರ್ತಾ ಇದೆ. ದಿನದಂತ್ಯಕ್ಕೆ ಎಲ್ಲ ಆಟಗಾರರನ್ನ ಭಾರತ ತಂಡ ಆಲ್ ಔಟ್ ಮಾಡಿದ್ರೆ ಎರಡನೇ ದಿನ ಆದರೂ ಅಟ್ಲೀಸ್ಟ್ ಭಾರತ ಒಂದು ಸ್ಕೋರ್ ಅನ್ನ ಬಾರಿಸಿ ಆಸ್ಟ್ರೇಲಿಯಾದ ಎರಡನೇ ಇನ್ನಿಂಗ್ಸ್ಗೆ ಒಂದು ಒಳ್ಳೆಯ ಲೀಡ್ ಅನ್ನ ಕೊಡಬಹುದು. ಆದ್ರೆ ಈ ಒಂದು ಕೊಹ್ಲಿ ಅವರ ಇಂಜುರಿ ಆಗಿರುವ ಕಾರಣ ಭಾರತದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ರೀತಿ ಈ ಪಂದ್ಯದಲ್ಲಿ ಏನಾಗಬಹುದು ಅಂತ ಭಯ ಶುರುವಾಗಿರುತ್ತೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ? ರಹಾನೆ ಅವರು ಈ ಒಂದು ಕ್ಯಾಪ್ಟನ್ಸಿಯನ್ನ ಸರಿಯಾಗಿ ನಿರ್ವಹಿಸ್ತಾರ, ಜಯವನ್ನು ತಂದು ಕೊಡ್ತಾರ, ಅಥವಾ ನಾಳಿನ ದಿನ ವಿರಾಟ್ ಕೊಹ್ಲಿ ಅವರು ತಮ್ಮ ಇಂಜುರಿಯಿಂದ ಗುಣಮುಖರಾಗಿ ಮತ್ತೆ ಕ್ಯಾಪ್ಟನ್ಸಿಯನ್ನ ಪಡ್ಕೋತಾರ? ಕಾದು ನೋಡ್ಬೇಕಾಗಿದೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.